ಒಬ್ಬ ಸೋ ಕಾಲ್ಡ್ ಪುನೀತ್ ಕೆರೆಹಳ್ಳಿಯಂಥ ಸ್ಕ್ಯಾನರ್ ಹಾಕಿಕೊಂಡು ಭಿಕ್ಷುಕನ ಥರ ಭಿಕ್ಷೆ ಬೇಡುವಂಥ ವ್ಯಕ್ತಿಯ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ. ಗೆಳೆಯನ ಸಾವಿನಲ್ಲೂ ಪ್ರಚಾರ ಪಡೆಯುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪುನೀತ್ ಕೆರೆಹಳ್ಳಿ. ಚಕ್ರವರ್ತಿ ಸೂಳಿಬೇಲೆನೂ ಅಷ್ಟೇ, ಈ ಪುನೀತ್ ಕೆರೆಹಳ್ಳಿಯೂ ಅಷ್ಟೇ. ಪ್ರಚಾರ ಬಯಸುವಂಥ ಗಿರಾಕಿಗಳು ಇವುಗಳು ಏನು ಮಾಡುವುದಿಲ್ಲ, ಬರೀ ಅಲ್ಲಿ ಮಾತಾಡುವಂಥದ್ದು ಮಾತ್ರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿನ್ನೆ ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಾಗೆ ಬಚ್ಪೆ ಚಲೋ ಅನ್ನೋ ಕಾರ್ಯಕ್ರಮ ಕೂಡ ನಡೆಯಿತು. ಅಂತ ಹೇಳಿದ್ರೆ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಹಾಗಾಗಿ ಪೊಲೀಸರು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ. ರಾಜಕೀಯ ಒತ್ತಡದಿಂದ ಪೊಲೀಸ್ನವರಿಗೆ ಸರಿಯಾಗಿ ತನಿಖೆ ನಡೆಸೋಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು NIAಗೆ ಒಪ್ಪಿಸಬೇಕು ಅನ್ನುವಂಥ ವಿಚಾರದಲ್ಲಿ ಬೃಹತ್ ಮಟ್ಟದ ಜನಾಂದೋಲನ ಸಭೆ ಕೂಡ ನಡೆಯಿತು. ಬ್ರಿಜೇಶ್ ಚೌಟರ್ ಅವರು ಆಲ್ರೆಡಿ ಸುಹಾಸ್ನ ಹತ್ಯೆ ಆದಂಥ ಸಮಯದಲ್ಲಿಯೇ NIAಗೆ ಒಪ್ಪಿಸಬೇಕು ಅನ್ನುವಂಥ ವಿಚಾರದಲ್ಲಿ ಪತ್ರವನ್ನು ಕೂಡ ಬರೆದಿದ್ರು. ಎಲ್ಲಿ ಇದನ್ನು ರಾಜಕೀಯವಾಗಿ ಕೊಂಡೋಗ್ತಾರೋ ಅನ್ನುವಂಥ ವಿಚಾರದಲ್ಲಿ ನಾನು ತಿಳ್ಕೊಂಡು ಬಿಟ್ಟಿದ್ದೆ. ಅಂತ ಹೇಳಿದರೆ ನಿನ್ನೆಯ ವೇದಿಕೆಯಲ್ಲಿ ಅಲ್ಲಿಯ ಶಾಸಕರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಸ್ಟೇಜ್ನ ಮೇಲೆ ಇರಲಿಲ್ಲ, ಎಲ್ಲರೂ ಕೂಡ ಕೆಳಗಡೆ ಕೂತಿದ್ರು. ಸೊ ಹಾಗಾಗಿ ಇದು ಒಂದು ಖುಷಿ ಆಗುತ್ತೆ. ಅಂತ ಹೇಳಿದ್ರೆ ರಾಜಕೀಯವಾಗಿ ಇದು ಟ್ವಿಸ್ಟ್ ಮತ್ತು ಟರ್ನ್ ಅನ್ನು ಪಡೆಯುತ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲ ಅಂತ ಹೇಳಿದ್ರೆ ಇದನ್ನು ಈಗ ಎಲೆಕ್ಷನ್ ಏನಾದರೂ ಇರ್ತಾ ಇದ್ರೆ ರಾಜಕೀಯ ವ್ಯಕ್ತಿಗಳು ಬೇಕಾಬಿಟ್ಟಿ ಪ್ರಚಾರವನ್ನು ಕೂಡ ತಗೊಳ್ತಾ ಇದ್ರು. ಎಷ್ಟೋ ಹಿಂದೂ ಕಾರ್ಯಕರ್ತರು ಇವಾಗ ಕೂಡ ಜೈಲಿನ ಒಳಗಡೆ ಇದ್ದಾರೆ. ರಾಜಕೀಯ ವ್ಯಕ್ತಿಗಳು ಯಾಕೆ ಬಿಡಿಸೋಕೆ ಬರಲಿಲ್ಲ? ಇದೇ BJP ಸರ್ಕಾರ ಇದ್ದಾಗ ಸುಹಾಸ್ ಶೆಟ್ಟಿಯ ಮೇಲೆ ರೌಡಿ ಶೀಟರ್ ಅನ್ನುವಂಥ ಪಟ್ಟ ಬಂದಿರುವಂಥದ್ದು, ಯಾಕೆ ಅದನ್ನು ತೆಗೆಯೋಕೆ ಆಗಲಿಲ್ಲ? ಈಗ ಒಂದು ವೇಳೆ BJP ಸರ್ಕಾರ ಅದನ್ನು ತೆಗಿತಾ ಇದ್ರೆ ರೌಡಿ ಶೀಟರ್ ಪಟ್ಟ ಹಾಕಿರುವಂಥದ್ದು BJP ಸರ್ಕಾರನೇ. ಇವುಗಳು ರೌಡಿ ಶೀಟರ್ ಅಂತ ಹೇಳುವಂಥ ಪರಿಸ್ಥಿತಿ ಈಗ ಬರ್ತಾ ಇತ್ತಾ? ನಾನಿಲ್ಲಿ ಮುಖ್ಯವಾಗಿ ಮಾತಾಡೋಕ್ಕೆ ಬಂದಿರುವಂಥ ವಿಚಾರ ಏನು ಅಂತ ಹೇಳಿದರೆ, ಒಬ್ಬ ಸೋ ಕಾಲ್ಡ್ ಪುನೀತ್ ಕೆರೆಹಳ್ಳಿಯಂಥ ಸ್ಕ್ಯಾನರ್ ಹಾಕಿಕೊಂಡು ಭಿಕ್ಷುಕನ ಥರ ಭಿಕ್ಷೆ ಬೇಡುವಂಥ ವ್ಯಕ್ತಿಯ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ. ಯಾಕಂತ ಹೇಳಿದರೆ ಸುಹಾಸ್ ಶೆಟ್ಟಿ ಹತ್ಯೆಯಾದಾಗ ಫೇಸ್ಬುಕ್ಕಲ್ಲಿ ಅದೆಷ್ಟೋ ಪ್ರಚಾರವನ್ನು ತೆಗೆದುಕೊಂಡಂಥ ವ್ಯಕ್ತಿ ಇವನು. ಅಂತೇಳಿದರೆ ಸುಹಾಸ್ ಶೆಟ್ಟಿನ ಹತ್ಯೆಯಲ್ಲೂ ಪ್ರಚಾರ ತೆಗೆದುಕೊಂಡಂಥ ವ್ಯಕ್ತಿ ಅಂತೇಳಿದರೆ ಅದು ಪುನೀತ್ ಕೆರೆಹಳ್ಳಿ ಮಾತ್ರ. ನನ್ನ ಗೆಳೆಯ, ಕುಚುಕು ಗೆಳೆಯ, ಅದು ಇದು ಅಂತ ಹೇಳಿ ಮೀಡಿಯಾದವರು CT ರವಿ ಜೊತೆಗೆ ಪ್ರಶ್ನೆ ಕೇಳಿದಾಗ ಸೈಡಲ್ಲಿ ಬಂದು ಈ ರೀತಿಯಾಗಿ ನಿಂತಹ ವ್ಯಕ್ತಿ ಇವನು. ಸೊ ಹಾಗಿರಬೇಕಾದ್ರೆ ಈ ಪುನೀತ್ ಕೆರೆಹಳ್ಳಿಗೆ ಪ್ರಚಾರ ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಬಚ್ಪೆ ಚಲೋ ನಡೆದಿತ್ತು. ಸುಹಾಸ್ ಶೆಟ್ಟಿಯ ಹತ್ಯೆಗೆ ಸಂಬಂಧಪಟ್ಟ ಹಾಗೆ NIA ತನಿಖೆಗೆ ಇದನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಆದರೆ ಪುನೀತ್ ಕೆರೆಹಳ್ಳಿಗೆ ಬರಲೇ ಇಲ್ಲ. ಎಷ್ಟೇ ಬ್ಯುಸಿ ಆಗಿದ್ದರೂ ಕೂಡ ಗೊತ್ತಿತ್ತು, ಒಂದು ತಿಂಗಳ ಹಿಂದೆನೇ ಬಚ್ಪೆ ಚಲೋ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲ ಸಿದ್ಧತೆ ಕೂಡ ನಡೆದಿತ್ತು. ಸೊ ಹಾಗಿರಬೇಕಾದ್ರೆ ಪುನೀತ್ ಕೆರೆಹಳ್ಳಿಗೆ ಈ ವಿಚಾರ ಗೊತ್ತೇ ಇತ್ತು. ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಖಂಡಿತವಾಗ್ಲೂ ಬರ್ತಾ ಇದ್ರು. ಒಂದು ವೇಳೆ ಸುಹಾಸ್ ಶೆಟ್ಟಿಯ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ. ಅದು ಅಲ್ಲದೆ ಒಂದೇ ಒಂದು ಬಚ್ಪೆ ಚಲೋ ಈ ರೀತಿಯ ಪ್ರೋಗ್ರಾಮ್ ಇದೆ ಅನ್ನುವಂಥ ವಿಚಾರದಲ್ಲಿ ಫೇಸ್ಬುಕ್ಕಲ್ಲಿ ಪುನೀತ್ ಕೆರೆಹಳ್ಳಿ ಇದುವರೆಗೂ ಪೋಸ್ಟ್ ಕೂಡ ಹಾಕಿಲ್ಲ. ಬಚ್ಪೆ ಚಲೋ ಆದ ಕಾರ್ಯಕ್ರಮದ ಒಂದು ವಿಡಿಯೋ ತುಣುಕನ್ನು ಕೂಡ ಹಾಕಿಲ್ಲ. ಯೋಚಿಸಿ, ಗೆಳೆಯನ ಸಾವಿನಲ್ಲೂ ಪ್ರಚಾರ ಪಡೆಯುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪುನೀತ್ ಕೆರೆಹಳ್ಳಿ. ಅಥವಾ ಹಿಂದುತ್ವದ ಹೆಸರಿನಲ್ಲಿ ಪ್ರಚಾರ ಪಡೆಯುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪುನೀತ್ ಕೆರೆಹಳ್ಳಿ. ಇದೇ ಮಹೇಶ್ ಶೆಟ್ಟಿ ತಿಮರೋಡಿಗೆ, ಹಿಂದೂ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೇಕಾಬಿಟ್ಟಿಯಾಗಿ ಬೈದು ತನಗೆ ಒಂದು ವಿಡಿಯೋ ಬೇಕಾಗಿತ್ತು, ನಾನು ಧರ್ಮಸ್ಥಳಕ್ಕೆ ಬಂದಿದ್ದೇನೆ, ಉಜಿರೆಗೆ ಬಂದಿದ್ದೇನೆ ಅನ್ನುವಂಥ ಒಂದು ವಿಡಿಯೋ ಬೇಕಾಗಿತ್ತು. ಅದಕ್ಕೋಸ್ಕರ ಈ ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳಿದರೆ, ನಾನು ಬರುವ ಡೇಟ್ ತಿಳಿಸ್ತೀನಿ, ಎಲ್ಲರೂ ಇಲ್ಲಿ ಚಕ್ರವರ್ತಿ ಸೂಳಿಬೇಳೆಯವರೇ, ನಾನು ಬರುವ ಡೇಟ್ ತಿಳಿಸ್ತೀನಿ,
ಟೈಮ್ ತಿಳಿಸ್ತೀನಿ, ಉಜಿರಿಗೆ ಬರ್ತೀನಿ, ತಾಕತ್ತಿದ್ರೆ ತಡೆಯಿರೋ ಅನ್ನುವಂಥ ವ್ಯಕ್ತಿ ಹೇಳಿದಂಥ ವ್ಯಕ್ತಿ ಡೇಟ್ ಹೇಳದೆ, ಬರೋದಿಲ್ಲ ಅಂತೇಳಿ ಹೇಳಿ ಟೈಮ್ ಹೇಳದೆ ಕಳ್ಳರ ಥರ ಬಂದು ಕಾರಿನ ಮೇಲೆ ಉಜಿರಿಗೆ ಬಂದಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದಾಗ ಮಹೇಶ್ ಶೆಟ್ಟಿಯ ತಿಮರೋಡಿಯ 5 ಜನ ಹುಡುಗರು ಹೋದಾಗ ವಾಪಸ್ ಓಡಿ ಹೋದಂಥ ವ್ಯಕ್ತಿ ಇವನು ಇಲ್ಲಿಗೆ ಬಂದಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಉಜಿರಿಗೆ ಬಂದಿದ್ದೀನಿ ಅನ್ನುವಂಥ ವಿಚಾರವನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಅಷ್ಟೇ. ಒಂದು ವೇಳೆ ಅಷ್ಟು ಧೈರ್ಯ ಇರ್ತಿದ್ರೆ ಇವನಿಗೆ ಉಜಿರಿಗೆ ಬರುವ ಮುಂಚೆನೇ ಇವನು ಡೇಟ್ ಮತ್ತು ಟೈಮನ್ನು ಹೇಳಿ ಬರ್ತಾ ಇದ್ದ. ಸೊ ಹಾಗಾಗಿ ಸ್ಪಷ್ಟವಾಗಿ ಹಿಂದೂ ಕಾರ್ಯಕರ್ತರು ಗಮನಿಸಬೇಕು ಏನು ಅಂತ ಹೇಳಿದರೆ, ಇಂಥ ನಾಯಕರನ್ನು ಯಾರೂ ಕೂಡ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಇಂಥ ನಾಯಕರಿಂದಲೇ ಹಿಂದುತ್ವ, ಹಿಂದೂ ಸಮಾಜ ಎಲ್ಲ ಹಾಳಾಗುವಂಥದ್ದು ಮತ್ತು ರಾಜಕೀಯವಾಗಿ ಟರ್ನ್ ಆಗ್ತಾ ಇರುವಂಥದ್ದು. ಹಿಂದೂ ಕಾರ್ಯಕರ್ತರು ಬಲಿಯಾಗ್ತಾ ಇರುವಂಥದ್ದು. ತನ್ನ ಗೆಳೆಯ ಏನಾದರೂ ಸಾವನ್ನಪ್ಪಿದ್ರೆ ಖಂಡಿತ 1 ವಾರಗಳ ಕಾಲ ಬೇಸರ ಇದ್ದೇ ಇರುತ್ತೆ. ವಿಡಿಯೋ ಅಪ್ಲೋಡ್ ಮಾಡೋದು ಬಿಡಿ, ಮನಸ್ಸೇ ಬರೋದಿಲ್ಲ, ಕುಗ್ಗಿರ್ತೀವಿ ನಾವು. ಈ ರೀತಿಯಾಗಿ ಆ ವಿಡಿಯೋ ನೋಡಿದ್ರೆ ಕಡ್ದು ಕೊಲೆ ಮಾಡ್ತಾರಲ್ವ, ತಾಯಿ ಹೇಳ್ತಾ ಇದ್ರು ನನಗೆ ನಿದ್ದೆ ಬರ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ. ಅಷ್ಟು ಕ್ಲೋಸ್ ಆಗಿದ್ದರೆ ಅದನ್ನು ವಿಡಿಯೋ ನೋಡುವಾಗ ಒಬ್ಬರಿಗೆ ನಿದ್ದೆನೇ ಬರೋದಿಲ್ಲ, ಅಷ್ಟು ಕುಗ್ಗಿ ಹೋಗ್ತಾರೆ. ಆದರೆ ಈ ಪುನೀತ್ ಕೆರೆಹಳ್ಳಿ ದಿನಕ್ಕೊಂದು ರೀಲ್ ಮಾಡಿ ವಿಡಿಯೋ ಮಾಡ್ತಾ ಇದ್ದ. ಗೆಳೆಯ ಕುಚುಕು ಗೆಳೆಯ, ಅದಕ್ಕೆ ಸಾಂಗ್ ಬೇರೆ ಹಾಕಿ ಬರೀ ಪ್ರಚಾರ ತೆಗೆದುಕೊಳ್ಳುವಂಥ ವ್ಯಕ್ತಿ ಅಂತ ಹೇಳಿದರೆ ಅದು ಪುನೀತ್ ಕೆರೆಹಳ್ಳಿ. ಎಲ್ಲ ವಿಚಾರದಲ್ಲೂ ಕೂಡ ಧರ್ಮ ರಕ್ಷಣೆ, ರಾಷ್ಟ್ರ ರಕ್ಷಣೆ ಪಡೆ ಅಂಥೇಳಿ ಮಾಡಿ ಗೂಗಲ್ ಪೇಯನ್ನು ಹಾಕಿ ಅದರ ಸ್ಕ್ಯಾನರ್ ಹಾಕಿ ದುಡ್ಡು ಮಾಡುವಂಥ ವ್ಯಕ್ತಿ ಇವನು. ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕು, ಹಿಂದುತ್ವ ಉಳಿಬೇಕು ಅಂಥೇಳಿ ಎಷ್ಟೋ ಜನ ತಾನು ದುಡಿದ ಹಣದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ವ್ಯಕ್ತಿ ತಾನು ದುಡಿದ ಹಣದಲ್ಲಿ ಹಿಂದುತ್ವವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಈ ರೀತಿಯಾಗಿ ಸ್ಕ್ಯಾನರನ್ನು ಉಪಯೋಗಿಸಿ ಅಲ್ಲ, ಇವನಿಗೆ ದುಡಿಯೋಕೆ ಆಗೋದಿಲ್ವಾ? ಸ್ಕ್ಯಾನರ್ ಹಾಕಿಕೊಂಡು ಈ ರಾಷ್ಟ್ರ ರಕ್ಷಣಾ ಪಡೆ ಅಂಥೇಳಿ ಒಂದು ಹಿಂದುತ್ವದ ಹೆಸರನ್ನು ಮುಂದೆ ಇಟ್ಟುಕೊಂಡು ದುಡ್ಡು ಮಾಡುವಂಥ ವ್ಯಕ್ತಿ, ಮತ್ತು ಸ್ಪಷ್ಟವಾಗಿ ಗೊತ್ತಾಗ್ತದೆ ಪ್ರಚಾರ ತೆಗೆದುಕೊಳ್ಳುವಂಥ ವ್ಯಕ್ತಿ ಅಂತೇಳಿದ್ರೆ ಅದು ಪುನೀತ್ ಕೆರೆಹಳ್ಳಿ. ಇನ್ನೂ ವಿಡಿಯೋ ಮಾಡಲಿಕ್ಕೆ ಸಾಕು, ಇನ್ನೂ ಏನಾದರೂ ಬಚ್ಚಬಚ್ಚಲದ್ದು ವಿಡಿಯೋ ಹಾಕಲಿಕ್ಕೆ ಸಾಕು. ಯಾಕೆ ಹೇಳಿ, ನಾವು ವಿಡಿಯೋ ಮಾಡಿದ ನಂತರ ನನಗೆ ಅದೇ ಬೇಸರ ಆಗಿರುವಂಥದ್ದು. ಸ್ಪಷ್ಟವಾಗಿ ಗೊತ್ತಿತ್ತು ಚಕ್ರವರ್ತಿ ಸೂಳಿಬೇಲೆನೂ ಅಷ್ಟೇ, ಈ ಪುನೀತ್ ಕೆರೆಹಳ್ಳಿಯೂ ಅಷ್ಟೇ. ಏನು ಅಂತ ಹೇಳಿದ್ರೆ, ಪ್ರಚಾರ ಬಯಸುವಂಥ ಗಿರಾಕಿಗಳು ಇವುಗಳು ಏನು ಮಾಡುವುದಿಲ್ಲ, ಬರೀ ಕೈಯಲ್ಲಿ ಮಾತಾಡುವಂಥದ್ದು ಮಾತ್ರ, ಜನಗಳ ದಿಕ್ಕು ತಪ್ಪಿಸುವಂಥದ್ದು, ದಾರಿ ತಪ್ಪಿಸುವಂಥದ್ದು, ಅದು ಕೂಡ ಸುಳ್ಳು ಹೇಳಿ ಇವರು ಪ್ರಚಾರದ ಗಿರಾಕಿಗಳು ಅಷ್ಟೇ. ಆಗಲಿ ಪುನೀತ್ ಕೆರೆಹಳ್ಳಿಗೆ ಒಂದು ವೇಳೆ ಅಷ್ಟೇನಾದರೂ ಪ್ರೀತಿ ಅನ್ನೋದೊಂದು ಇದ್ದರೆ, ಲಾಸ್ಟ್ ಟೈಮ್ ಏನೋ ಪ್ರತಿಭಟನೆ ಅಂಥೇಳಿ ಒಂದು 10-15 ಜನರ ಇಟ್ಕೊಂಡು ಒಂದು ಬ್ಯಾನರ್ ಇಟ್ಕೊಂಡು ಪೋಸ್ಟರ್ ಹಾಕಿದ್ದು, ಬೃಹತ್ ಜನಾಂದೋಲನ ಮಾಡಿ ಬೆಂಗಳೂರಲ್ಲಿ. ಹಾಗಾದರೆ NIAಗೆ ಒಪ್ಪಿಸಬೇಕು ಅನ್ನುವಂಥ ವಿಚಾರದಲ್ಲಿ ಪುನೀತ್ ಕೆರೆಹಳ್ಳಿ ಮುಂದಿನ ದಿನಗಳಲ್ಲಿ ಈ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಬೃಹತ್ ಜನಾಂದೋಲನ ಮಾಡ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇದೆ. ನೋಡೋಣ ಮಾಡ್ತಾರಾ ಇಲ್ವಾ ಅಂತೇಳಿ. ಸೊ ಹಾಗಾಗಿ ನಾನು ಕಾರ್ಯಕರ್ತರಿಗೆ ಮಗದೊಮ್ಮೆ ಮನವಿ ಮಾಡುವಂಥದ್ದು, ಇಂಥ ಭಾಷಣ ಮಾಡುವಂಥ ನಾಯಕರನ್ನು ಯಾವತ್ತಿಗೂ ಕೂಡ ನಂಬೋಕೆ ಹೋಗಬೇಡಿ. ನಿಮ್ಮ ಹಿಂದೆ ಯಾವತ್ತಿಗೂ ಯಾವ ಕಾರಣಕ್ಕೂ ಕೂಡ ಇವರು ಇರೋದಿಲ್ಲ. ಹಿಂದುತ್ವ ಉಳಿಬೇಕು ಅಂತ ಹೇಳಿದ್ರೆ ಅದು ಕಾರ್ಯಕರ್ತರಿಂದ ಮಾತ್ರ ಸಾಧ್ಯನೇ ಹೊರತು ಯಾವ ನಾಯಕನಿಂದನೂ ಅಲ್ಲ. ನಾಯಕ ಬರೀ ಭಾಷಣ ಮಾಡ್ತಾನೆ ಹೊರತು ಯಾರ ರಕ್ಷಣೆಗೂ ಕೂಡ ಬರೋದಿಲ್ಲ ಒಬ್ಬ ನಾಯಕ. ಯೋಚನೆಯಲ್ಲಿ ಇಟ್ಕೊಳ್ಳಿ, ನೆನಪಲ್ಲಿಟ್ಕೊಳ್ಳಿ. ಹೊಡಿ ಬಡಿ ಮತ್ತೊಂದು ಮಗದೊಂದು ಅಂತೇಳಿ ಹೇಳ್ತಾನೆ, ಅವನು ಪ್ರಚಾರ ಗಿಟ್ಟಿಸಿಕೊಳ್ತಾನೆ, ನಂತರ ಹೋಗಿ ಸೆಟಲ್ಮೆಂಟ್ ಹಾಕ್ತಾನೆ. ಇಲ್ಲಿ ಕಾರ್ಯಕರ್ತರು ಹೊಡಿತಾರೆ, ಬಡಿತಾರೆ, ಏನೆಲ್ಲ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ. ಹೇಗಿದ್ದೀ ಅಂಥೇಳಿ ಕೇಳೋಕ್ಕೂ ಕೂಡ ಬರೋದಿಲ್ಲ, ಬೇಲ್ ಮಾಡೋಕ್ಕೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಕಾರ್ಯಕರ್ತರು ಅರ್ಥ ಮಾಡಬೇಕು, ಸನಾತನ ರಾಷ್ಟ್ರ ಇದು, ಎಲ್ಲರೂ ಕೂಡ ಸನಾತನಿಗಳೇ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಯಾರಿಂದಲೂ ಅಳಿಸೋಕೆ ಹೊಡೆಯೋಕೆ ಸಾಧ್ಯನೇ ಇಲ್ಲ. ಇವರುಗಳು ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಅಷ್ಟೇ. ಈ ಪುನೀತ್ ಕೆರೆಹಳ್ಳಿ ಒಂದೇ ಒಂದು ಪತ್ರವನ್ನಾದರೂ ಬರೆದಿದ್ದಾನ್ರಿ. NIAಗೆ ಒಪ್ಪಿಸಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರಕ್ಕೆ ಒಂದೇ ಒಂದು ಪತ್ರವನ್ನು ಬರೆದಿದ್ದಾನ.
ಬರೆದಿದ್ರೆ ಅದನ್ನು ಯಾಕೆ ಇದುವರೆಗೂ ಪೋಸ್ಟ್ ಹಾಕಿಲ್ಲ? ಸೊ ಹಾಗಾಗಿ ಎಲ್ಲಿ ಪ್ರಚಾರ ಸಿಗುತ್ತೋ ಅಲ್ಲಿ ಬರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪುನೀತ್ ಕೆರೆಹಳ್ಳಿ. ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು, ಕಾರ್ಯಕರ್ತರಿಗೆ, NIAಗೆ ಖಂಡಿತವಾಗ್ಲೂ ಇದನ್ನು ವಹಿಸಲೇಬೇಕು. ನಾವು ಕೂಡ ಆಗ್ರಹವನ್ನು ಮಾಡ್ತೀವಿ. ಒಂದು ವೇಳೆ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ, ಪೊಲೀಸರೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ರೆ, ಮತ್ತು ಶಾಂತಿಯಿಂದ ಇದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಅದೇ ಶಾಂತಿಗೆ ಮರಳಬೇಕು. ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಪಟ್ಟಾಗೆ ಯಾರು ಜೈಲಿಗೆ ಹೋಗಿದ್ದಾರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗುವಂಥದ್ದು, ಅಥವಾ ಜೈಲಿಂದ ಹೊರಗೆ ಬರದ ಹಾಗೆ ಆಗುವಂಥದ್ದು ಏನಾದರೂ ಆದರೆ ಖಂಡಿತವಾಗ್ಲೂ ಇದು ಇಲ್ಲಿಗೆ ಅಂತ್ಯ ಆಗೋಕೆ, ಮುಗಿಯೋಕೆ ಸಾಧ್ಯ ಇಲ್ಲ. ಅಂತೇಳಿದ್ರೆ ಪ್ರತಿಕಾರಕ್ಕೆ ಪ್ರತಿಕಾರ ಅಂಥೇಳಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಇದು ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಮೇಲೆ ಇದೆ ಎಲ್ಲನೂ ಕೂಡ.